ನಾನು ಹೊರಟಿದ್ದು ತಿರುನಲ್ಲಾರ್ ಶನಿದೇವನ ದೇವಸ್ಥಾನದ ಕಡೆಗೆ. ಈ ದೇವಸ್ಥಾನ ಕಾರೈಕಲ್ನಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಇದು ಬಹಳ ಶ್ರೇಷ್ಠ ಹಾಗೂ ಪ್ರಖ್ಯಾತಿಯನ್ನ ಪಡೆದಿರೋ ಸ್ಥಳ. ತಿರುನಲ್ಲಾರ್ ಶನಿದೇವನ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮೊದಲು ನಾವು ನಯನ್ಕೊಳಂಗೆ ಹೋಗಬೇಕು. ಅಲ್ಲಿ ಕೆಲವು ನಿಯಮ ಪಾಲಿಸಬೇಕು. ಕಲ್ಯಾಣಿ ಹತ್ರ ಹೋಗಬೇಕಾದ್ರೆ ಅಲ್ಲಿ ಹಲವಾರು ಅಂಗಡಿಗಳು ಸಿಗತ್ವೆ. ಇಲ್ಲಿಗೆ ಬರೋ ಭಕ್ತರು ಅಲ್ಲಿ ಸಿಗೋ ಹರಳೆಣ್ಣೆ ಹಾಗೂ ಕಪ್ಪು ವಸ್ತ್ರವನ್ನ ತೆಗೆದುಕೊಳ್ತಾರೆ. ಎಣ್ಣೆನ ತಲೆಗೆ ಹಚ್ಚಿ ಸ್ನಾನ ಮಾಡಿ ಆ ಬಟ್ಟೆನ ಕಲ್ಯಾಣಿಯಲ್ಲಿ ಬಿಟ್ಟು ಬಂದು ಅಲ್ಲಿರೋ ಗಣಪತಿಯ ದರ್ಶನ ಪಡಿಬೇಕು ಅನ್ನೋದು ಇಲ್ಲಿಯ ಪ್ರತೀತಿ. ಸುಂದರವಾದ ಗೋಪುರವುಳ್ಳ ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದ ಹಾಗೆ ನಮಗೆ ಮೇಲ್ಚಾವಣಿಯಲ್ಲಿರೋ ಸುಂದರ ದೇವರ ಚಿತ್ರಕಲೆಗಳು ಕಂಡ್ವು. ಇಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಶನಿದೇವನ ಈ ಕ್ಷೇತ್ರದಲ್ಲಿ ಶಿವನ ಮೂರ್ತಿಯೂ ಇದೆ. ಆದರೆ ಮೊದಲಿಗೆ ಶಿವನ ದರ್ಶನ ಪಡೆಯುವುದು, ನಂತರ ಶನಿ ಮಹಾತ್ಮನ ದರ್ಶನ ಪಡೆಯೋದು ಸಂಪ್ರದಾಯ. ಈ ದೇವಸ್ಥಾನ ಬಹಳ ವಿಶಾಲವಾಗಿದೆ ಹಾಗೂ ಶಿವನ ಗರ್ಭಗುಡಿ ಎದುರು ದೊಡ್ಡದಾದ ಧ್ವಜಸ್ತಂಭವನ್ನ ಕಾಣಬಹುದು. ಮತ್ತು ಇದರಲ್ಲಿ ಗಣೇಶ ಹಾಗೂ ಸುಬ್ರಹ್ಮಣ್ಯನ ಕೆತ್ತನೆ ಬಹಳಾನೇ ಚೆನ್ನಾಗಿ ಮೂಡಿಬಂದಿದೆ. ಹಾಗೆ ಮುಂದೆ ಬಂದ್ರೆ 63 ನಾಯನ್ಮಾರರ ವಿಗ್ರಹಗಳನ್ನ ನಾವಿಲ್ಲಿ ಕಾಣಬಹುದು. ಶಿವನ ಮೂರ್ತಿ ಅಷ್ಟೇ ಅಲ್ಲದೆ ಮತ್ತು ಇನ್ನೂ ಹಲವಾರು ದೇವತೆಗಳ ಮೂರ್ತಿಗಳೂ ಇಲ್ಲಿವೆ. ಪ್ರದಕ್ಷಿಣೆ ಹಾಕಿದ ಮೇಲೆ ಶನಿದೇವನ ದರ್ಶನಕ್ಕೆ ಹೋದೆ. ಶನಿದೇವನ ಚರಿತ್ರೆ ಕೂಡ ಬಹಳ ಕುತೂಹಲಕಾರಿಯಾಗಿದೆ. ಸೂರ್ಯನ ಸತಿ ಸಂಜ್ಞಾ, ಆ ದಂಪತಿಗಳಿಗೆ ಯಮನೆಂಬ ಮಗ, ಯಮುನಾ ಎಂಬ ಮಗಳು ಜನಿಸಿದರು. ಸೂರ್ಯನ ಪತ್ನಿ ಸೂರ್ಯಕಾಂತಿಯ ತಾಪವನ್ನ ತಾಳಲಾರದೆ ತನ್ನ ಹಾಗೆಯೇ ಇರುವ ಒಬ್ಬ ಸ್ತ್ರೀಯನ್ನ ಸೃಷ್ಟಿ ಮಾಡಿದಳು. ಆಕೆಯನ್ನು ತನ್ನ ಹಾಗೆಯೇ ವ್ಯವಹರಿಸು ಎಂದು ಆಜ್ಞಾಪಿಸಿದಳು. ಆ ಸ್ತ್ರೀಯು ಸೂರ್ಯನಿಗೆ ಪತ್ನಿಯಾಗಿ ಮಕ್ಕಳಿಗೆ ತಾಯಿಯಾಗಿ ವ್ಯವಹರಿಸತೊಡಗಿದಳು. ಆ ಸ್ತ್ರೀಯ ನಿಜವಾದ ನಾಮಧೇಯ ಛಾಯಾ. ಏಕೆಂದರೆ ಸಂಜ್ಞಾ ತನ್ನ ಛಾಯೆಯಿಂದಲೇ ಅವಳನ್ನ ಸೃಷ್ಟಿಸಿದ್ದಳು. ಛಾಯೆ ಎಂದರೆ ನೆರಳು. ಸೂರ್ಯನ ನಿಜವಾದ ಪತ್ನಿ ಸಂಜ್ಞಾ ತನ್ನ ಸಂಸಾರವನ್ನ ಸಂಪೂರ್ಣವಾಗಿ ಛಾಯಾಳಿಗೆ ಒಪ್ಪಿಸಿ ಭೂಲೋಕಕ್ಕೆ ಹೊರಟು ಹೋದಳು. ಕೆಲವು ದಿನಗಳು ಕಳೆದು ಹೋದವು. ಛಾಯಾ ಗರ್ಭವತಿಯಾದಳು. ಅವಳ ಹೊಟ್ಟೆಯಲ್ಲಿ ಒಬ್ಬ ಮಗ ಹಾಗೂ ಒಬ್ಬ ಮಗಳು ಹುಟ್ಟಿದರು. ಆಕೆಯ ಮಗಳ ಹೆಸರು ತಪತಿ, ಮಗನ ಹೆಸರೇ ಶನಿ. ಮಕ್ಕಳೆಲ್ಲ ಜೊತೆ ಜೊತೆಯಾಗಿ ಆಟವಾಡ್ತಿದ್ರು. ಆ ಮಕ್ಕಳು ಛಾಯಾಳನ್ನೇ ಸಂಜ್ಞಾ ಎಂದು ಭಾವಿಸಿದ್ದರು. ಛಾಯಾಳಿಗೆ ಸಹಜವಾಗಿ ತನ್ನ ಮಕ್ಕಳ ಮೇಲೆ ಪ್ರೀತಿ. ಸಂಜ್ಞಾಳ ಮಕ್ಕಳ ಮೇಲೆ ಸವತಿ ಮಾತ್ಸರ್ಯ. ಒಂದು ದಿನ ಮಕ್ಕಳೆಲ್ಲರೂ ಒಂದೆಡೆ ಸೇರಿ ಆಟವಾಡ್ಕೊಳ್ತಿದ್ರು. ಆಗ ಯಮುನಾ ಮತ್ತು ತಪತಿಗೆ ಮನಸ್ತಾಪ ಉಂಟಾಯಿತು. ಆ ಇಬ್ಬರು ಅಕ್ಕ ತಂಗಿಯರ ಜಗಳ ನೋಡಿ ಯಮ ಹಾಗೂ ಶನಿ ನ್ಯಾಯ ಹೇಳಲು ಬಂದರು. ಆದರೆ ಹೊಡೆದಾಟದಲ್ಲಿ ಶನಿಯ ಕಾಲು ಮುರಿಯಿತು. ಶನಿ ಕುಂಟನಾದನು. ತನ್ನ ಕಾಲನ್ನ ಅಣ್ಣ ಮುರಿದ ಎಂದು ತಾಯಿಯ ಬಳಿಗೆ ದೂರು ಕೊಂಡೊಯ್ದ ಶನಿ ಛಾಯಾಳಿಗೆ ಕೋಪ ಬಂದು ಯಮನ ಮೇಲೆ ಆಗ್ರಹ, ಆವೇಶ ತೋರಿದಳು. ಯಮನು ಕೋಪಾವಿಷ್ಟನಾಗಿ ಛಾಯಾಳನ್ನ ಕಾಲಿನಿಂದ ಒದೆಯಲು ಹೋದನು. ಆಗ ಛಾಯಾ ರೋಷದಿಂದ ಯಮನ ಕಾಲು ಉರಿದು ಹೋಗಲಿ ಎಂದು ಶಾಪ ನೀಡಿದಳು. ತಕ್ಷಣ ಯಮನ ಕಾಲು ಧಗಧಗ ಉರಿದು ಹೋಯಿತು. ಆಗ ಅಲ್ಲಿಗೆ ಸೂರ್ಯದೇವನು ಆಗಮಿಸಿದನು. ಯಮನ ಮನಸ್ಸಿನಲ್ಲಿ ಧರ್ಮದ ಭಾವನೆ ಬಿಟ್ಟು ಬೇರೆ ಯಾವ ಭಾವನೆಯೂ ಇಲ್ಲವೆಂದು ತಿಳಿದ ಸೂರ್ಯನು ಯಮನ 2ನೆಯ ಪಾದವನ್ನು ಪ್ರತಿನಿತ್ಯ ನೀರಿನಲ್ಲಿ ಇರುವಂತೆ ಆಶೀರ್ವಾದ ನೀಡಿದನು. ಸೂರ್ಯನು ಮೇಲೆ ಹೇಳಿದಂತೆ ಆಶೀರ್ವಾದ ನೀಡಿ ಯಮನಿಗೆ ಮೃತ್ಯು ಪದವಿ ನೀಡಿದನು. ಸೂರ್ಯನು ಗ್ರಹಾಧಿಪತಿಯಾಗಿರುವುದರಿಂದ ತನ್ನ ಮಗನು ತನ್ನಂತೆಯೇ ಗ್ರಹಗಳಲ್ಲಿ ಸ್ಥಾನವನ್ನ ಕಲ್ಪಿಸಿದನು. ಗ್ರಹಗಳಲ್ಲಿ ಮಂದಚಾರ ಎಂಬ ಹೆಸರಿನಿಂದ ಪ್ರಖ್ಯಾತನಾದನು. ಶನಿಯು ಮಕರ ಹಾಗೂ ಕುಂಭ ರಾಶಿಗಳಿಗೆ ಅಧಿಪತಿಯಾದನು. ಆದರೆ ಯಮನಿಗೆ ಶನಿಯ ಮೇಲೆ ಅವಿನಾಭಾವ ಭ್ರಾತೃಪ್ರೇಮ. ಯಮ ಹಾಗೂ ಶನಿ ಸಮಾನವಾಗಿ ಪರಿಗಣಿಸಲ್ಪಡುತ್ತಾರೆ.
ಹಾಗೆಯೇ ಶನಿ ಗ್ರಹಕ್ಕೆ ಯಮನೇ ಅಧಿದೇವತೆಯಾಗಿದ್ದಾನೆ.